ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ಆದರೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಇವತ್ತು ಇಡೀ ಎಲ್ಲ ಯಾವುದೇ ತಾಲೂಕು ಹೋದರೂ ಕೂಡ ಒಂದು ಕಡೆ ಗುಂಡಿ ಬಿದ್ದಿರುವಂಥ ರಸ್ತೆಗಳು, ಅಭಿವೃದ್ಧಿ ಇಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಕಬ್ಬು ಬೆಳೆಗಾರರು ನೋಡಿದರೆ ಯಾವ ರೀತಿ ಹೋರಾಟ ಮಾಡಿದ್ರು ಅಂತೇಳಿ. ಇವತ್ತು ಮೆಕ್ಕೆಜೋಳ ಇನ್ನೂ ಕೂಡ ಖರೀದಿ ಕೇಂದ್ರವನ್ನು ಇನ್ನೂ ಕೂಡ ಪ್ರಾರಂಭ ಮಾಡಿಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ. ಇದರ ಗಮನವನ್ನು ರಾಜ್ಯ ಸರ್ಕಾರಕ್ಕೆ ತರುವಂಥ ಕೆಲಸ, ರಾಜ್ಯ ಸರ್ಕಾರ ಕಿವಿಡುವಂಥ ಕೆಲಸ ನಾವು ಮಾಡ್ಕೊಂಡು ಬಂದಿದ್ದೇವೆ, ಮುಂದೂ ಕೂಡ ಮಾಡ್ತೇವೆ. ಕ್ಯಾಬಿನೆಟ್ ಏನಾಗ್ತದೆ, ಏನು ಬಿಡ್ತದೆ ಅದ್ರ ಬಗ್ಗೆ ನಮ್ಗೆ ಆಸಕ್ತಿ. ಅವರ ಆಂತರಿಕ ನಿರ್ಧಾರ ಅದು. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಬೇಕು ಮಾಡಬಾರ್ದು, ಮಾಡಿದ್ರೆ ಎಷ್ಟು ಜನ ಬಿಡಬೇಕು ಎಷ್ಟು ಜನ ಬಿಡಬಾರ್ದು, ಅದು ಅವರು ಕೆಲಸ. ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಪೇಕ್ಷೆ ಇರುವಂಥದ್ದು, ಈ ಕಾಂಗ್ರೆಸ್ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಯಾವ ರೀತಿ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ರೂಪಿಸಬೇಕು. ಅವರು ಯಾವ ರೀತಿ ಪುನರಚನೆ ಡ್ರಾಮಾ ಮಾಡ್ಕೊಂಡು ಕೂತ್ಕೊಳ್ಳಿ, ಇದ್ರ ಮಧ್ಯೆ ರಾಜ್ಯ ಸರ್ಕಾರ ಯಾವ ರೀತಿ ಕಿವಿ ಹಿಂಡಬೇಕು, ಯಾವ ರೀತಿ ಸರ್ಕಾರನ ದಾರಿಗೆ ತರಬೇಕು ಅದು ನಮಗೆ ಗೊತ್ತಿದೆ, ನಾವು ಮಾಡ್ತೀವಿ. ಅದೇ ಅಂಗಡಿ ತೆಗಿತಿದ್ರಿ ಏನು? ಅದೇ ಈಗ ಮೋದಿ ಬರುವ ಕಾರಣದಿಂದ ಇಲ್ಲಿ ಇರುವಂಥ ಎಲ್ಲ ಬೀದಿ ವ್ಯಾಪಾರಿಗಳನ್ನ ಅಂಗಡಿಗಳನ್ನ ತೆಗೆದು ಕ್ಲೀನ್ ಮಾಡಿ ಮತ್ತೆ ಇಲ್ಲೆಲ್ಲ ಸಿಸಿ ರೋಡ್ ಮತ್ತೆ ಕಾಂಕ್ರೀಟ್ ಹಾಕಿ ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ತೆಗೆದು ಮತ್ತೆ ಅವ್ರು ಪುನಃ ಹೋದ ಮೇಲೆ 30ನೇ ತಾರೀಕಿಗೆ ಮತ್ತೆ ಅಂಗಡಿ ಹಾಕ್ಲಿಕ್ಕೆ ಹೇಳಿದ್ದಾರೆ. ಅಲ್ಲಿವರೆಗೂ ಎಂತ ಮಾಡ್ಲಿಕ್ಕಿಲ್ಲ, ಸೆಂಟ್ರಲ್ ಅವರ ಆರ್ಡರ್ ಆಗಿದೆ ಅಂತ ಹೇಳಿದ್ರು ಮುನ್ಸಿಪಾಲಿಟಿ. ನಿಮ್ಗೆ ಲಾಸ್ ಅಲ್ಲ? ಲಾಸ್, ಮತ್ತೆ ಎಂತ ಮಾಡ್ಲಿಕ್ಕಿಲ್ಲ. ಇಷ್ಟೆಲ್ಲ ಮತ್ತೆ ಖರ್ಚು ಮಾಡಿ ಹಾಕಿರೋದು, ಈಗ ಮೊನ್ನೆ ಹಾಕಿದ್ದೆಲ್ಲ ಮತ್ತೆ ತೆಗೆದು ಮತ್ತೆ ಈಗ ಮನೊಂದ್ಸರಿ ಹಾಕ್ಬೋದು. ಮತ್ತೆ 15-20 ದಿವಸ ವ್ಯಾಪಾರವೆಲ್ಲ ಎಂತ ವ್ಯಾಪಾರವೂ ಆಗ ಮತ್ತೆ ಮಾಡುವ ಖರ್ಚು ಮತ್ತೆ ಮನೆ ಕೈಯಿಂದ ಹಾಕ್ತೀವಿ. ಅವರೇನು ಒಂದು ದಿವಸ ಬಂದು ಹೋಗ್ಲಿಕ್ಕೆ ಎಷ್ಟು ಜನರ ಜೀವನದ ಜೊತೆ ಆಟ ಆಡಿದೆ ಅಂತ ಸುಮಾರು ಒಂದು 15-20 ಸಾವಿರ ಖರ್ಚಾಗ್ತದೆ. ಮತ್ತೆ ಮಾಡಲಿಕ್ಕೆ 15-20 ಸಾವಿರ ಖರ್ಚಾಗ್ತದೆ. ಮತ್ತೆ 15-20 ದಿವಸ ವ್ಯಾಪಾರ ಸಹ ಆಗ. ಈಗ 15 ದಿವಸ ವ್ಯಾಪಾರ ಅಂದರೆ 20-30 ಸಾವಿರ ರೂಪಾಯಿ ಬರುವಂಥ ಆದಾಯ ಕೂಡ ಹೋಗಿ. ನಾನೊಬ್ಬನೇ ಅಲ್ಲ, ಸುಮಾರು 7 ಜನ ಇದ್ದಾರೆ, ಎಲ್ಲರೂ ಹಣೆಬರ ಅಷ್ಟೇ. ಈಗ ಯಾರಿಗೂ ಮಾತಾಡಿ ಏನು ಪ್ರಯೋಜನ ಇಲ್ಲ.
ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.